ಮೈಸೂರು ನಗರದಲ್ಲಿ ಇವತ್ತು 19/7/2025 ಒಂದು ದೊಡ್ಡ ಸಭೆಯನ್ನು ಸರ್ಕಾರದವರು ಏರ್ಪಡಿಸಿದ್ದಾರೆ. ಹಲವಾರು ಯೋಜನೆಗಳನ್ನು ಒಗ್ಗೂಡಿಸಿ ಕೋಟ್ಯಾಂತರ ರೂಪಾಯಿಯನ್ನು ಈ ಭಾಗದಲ್ಲಿ ಅವರು ಖರ್ಚು ಮಾಡ್ತಾರೆ. ಮತ್ತು ವಿಶೇಷವಾಗಿ ಈಗ ತಾನೇ ಮಾದೇವಪ್ಪನವರು ಹೇಳ್ದಂಗೆ ಸುಮಾರು 74 ವಿವಿಧ ಇಲಾಖೆ 24 ವಿವಿಧ ಇಲಾಖೆ ನಮ್ಮ ಫಂಡ್ಗಳನ್ನು ಈ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಹಾಕಿದ್ದಾರೆ. ಸುಮಾರು 2678 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ಶಂಕುಸ್ಥಾಪನೆ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯಾವುದೇ ಯೋಜನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಮೊದಲ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರಿಗೆ. ಯಾಕೆ ಅಂದರೆ ಅವ್ರ ಮೈಸೂರು ಮೇಲೆ ಭಾಳ ಪ್ರೀತಿ. ಮತ್ತು ನಾನು ಅಧಿಕಾರದಲ್ಲಿ ಇರೋವರೆಗೆ ಹೆಚ್ಚಿನ ಕೆಲಸ ಇನ್ನೂ ಮಾಡಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಅವ್ರ ಹತ್ರ ಇದೆ. ಅದಕ್ಕಾಗಿ ನಿಜವಾಗಲೂ ಅವರ ಸುದೈವ, ನಿಮ್ಮ ಸುದೈವ, ನಾವೇನು ಮಾಡಿದ್ದೇವೆ ಅದರ ಜನರ ಕಣ್ಣಿನ ಮುಂದಿದೆ, ಜನ ನೋಡ್ತಾರೆ. ನೀವೇನು ಮಾಡಿದ್ರಿ ಅದು ಹೇಳಿ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಕಾಲದಲ್ಲಿ HMT, HAL, BEL, BHEL ದೊಡ್ಡ ದೊಡ್ಡ ಕಾರ್ಖಾನೆಗಳು ನೆಹರೂಜಿ ಅವರು ಮೈಸೂರು, ಬೆಂಗಳೂರು ಕೊಟ್ಟರು. ಮಹಾರಾಜರ ಕಾಲದಲ್ಲೂ ಕೂಡ ಇಲ್ಲಿ ಸಾಕಷ್ಟು ನಿಮಗೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲಿ ಬಂದು. ಮೋದಿ ಸಾಹೇಬ್ರೆ ಮತ್ತು ಮೋದಿ ಶಿಷ್ಯ ಎಂದರೇನಿದ್ದಾರೆ, ನೀವು ಹೇಳಿ ನಿಮ್ಮ ಕೊಡುಗೆ ಮೈಸೂರಿಗೇನು, ಬೆಂಗಳೂರಿಗೇನು, ಕರ್ನಾಟಕಕ್ಕೇನು ಅನ್ನತಕ್ಕಂಥ ತಿಳಿಸ್ಬೇಕು. ನಿಮ್ದೇನೂ ಕೊಡುಗೆ ಇಲ್ಲ, ಆದರೆ ಹೇಳೋದು ಜಾಸ್ತಿ. ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ. ನಮ್ಮ 5 ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು, ಮಂತ್ರಿಗಳು, ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಲ್ಲರೂ ಕೂಡ, ನಾವು ಒಬ್ಬರದ ಹೆಸರು ಹೇಳೋದು, ಇವರೆಲ್ಲರೂ ಕೂಡ ಗ್ಯಾರಂಟಿಗಳ ಕೊಟ್ಟಿದ್ದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಮೋದಿ BJP ಸರ್ಕಾರ ಅಥವಾ ಏನಿವತ್ತು ಅವರ ಎಲ್ಲ ಕಡೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಆ ಮುಖ್ಯಮಂತ್ರಿಗಳಿಗೆ ಉಸಿರೇ ಇಲ್ಲ, ಬಾಯೇ ತರೋದಿಲ್ಲ. ಬರೇ ಅವ್ರ ಪರವಾಗಿ ಯಾರು ಬಾಯಿ ತೆರೀತಾರೆ ಅಥವಾ ನಾ ಹೇಳಬಾರ್ದು, ಹೊಗಳ್ತಾರೆ ಅಂತ ಚೆನ್ನಾಗಿರಲ್ಲ, ಯಾರು ಬಾಯಿ ತೆರೀತಾರೆ? ಮೋದಿ ಒಬ್ಬರೇ. ಇಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ಮಂತ್ರಿ, MLA, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತಾಡಿ ಕೆಲಸ ಮಾಡತಕ್ಕಂಥ ಜನ ಈ ಕಾಂಗ್ರೆಸ್ನಲ್ಲಿದ್ದಾರೆ. ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾನೆ ಇದ್ದಾರೆ.
ಎಲ್ಲರೂ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಟಿಲ್ಲ. ಇಲ್ಲಿ ತಾವು ಪ್ರಾಮಾಣಿಕವಾಗಿ ಹೇಳಿ, ಇಲ್ಲಿ ಸೇರಿದಂಥ ಜನ ದಯವಿಟ್ಟು ನಿಷ್ಪಕ್ಷಪಾತವಾಗಿ ಹೇಳಿ, ನಿಮಗೆ ಗ್ಯಾರಂಟಿಗಳು ಮುಟ್ಟಿವೇ ಇಲ್ಲ, ಮುಟ್ಟಿವೇ ಇಲ್ಲ. ಮತ್ತು ಗ್ಯಾರಂಟಿ ಮುಟ್ಟಿದ ಮೇಲೆ ನೀವು ನಮ್ಮನ್ನ ಹೊಗಳಬೇಕೋ ತೆಗಳಬೇಕೋ ನೀವೇ ಹೇಳಿ. ಅದಕ್ಕೆ ನಮ್ಮ ಪಾರ್ಟಿ ಅಂದರೆ ಕೆಲಸದ ಪಾರ್ಟಿ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 10 ಔಷಧ ಕಾರ್ಯಕ್ರಮ ಇಡೀ ದೇಶ ತುಂಬ ಕೊಟ್ಟೆವು. ಆದರೆ ಕೆಲವು ಜನ ಬೈದರು ಅವಾಗೂ ನಮಗೆ. ಅದು ಆದಮೇಲೆ 20 ಔಷಧ ಕಾರ್ಯಕ್ರಮ ಕೊಟ್ಟೇವೆ. ಅದನ್ನು ಕೂಡ ಅಂದಿನ ದೇವರಾಜ್ ಅರಸು ಅವರು ಮತ್ತು ಇಂದಿರಾ ಗಾಂಧಿಯವರು ಮಾಡಿದರು. ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಟೆನೆಂಟ್ಗಳು ಮಾಲೀಕರಾದರು. ಆಮೇಲೆ ಒತ್ತಿಯಾಳುಗಳಿಗೆ ಬಿಡುಗಡೆ ಆಯಿತು. ಅನೇಕ ಜಮೀನ್ದಾರ್ಗಳು ಜಮೀನು ಕಳ್ಕೊಂಡು ಅವರು ಇಂದಿರಾ ಗಾಂಧಿಗೆ ಬೈತಿದ್ರು. ಇದು ಎಲ್ಲ ಮಾಡಿದ್ದು ಯಾರು? ಕಾಂಗ್ರೆಸ್ ರೀ. ಕಾಂಗ್ರೆಸ್ ತತ್ವ ಅಂತ ಒಂದು ಕೆಲಸ ಇವತ್ತು ಮೋದಿ ಅವರು ತೋರಿಸು ನಿಮಗೆ. ಭೂ ಸುಧಾರಣೆ ಕಾನೂನು ಇನ್ನು ಬಿಟ್ಟು ಹೋಗಿದೆ. ಬಿಹಾರ್, UP, ಗುಜರಾತ್ ಇಲ್ಲೆಲ್ಲ ಇನ್ನೂ ಬಿಟ್ಟು ಹೋಗಿದೆ.